ಲಾಸ್ಟ್ ವೀಡಿಯೋದಲ್ಲಿ ಕ್ಯಾರೆಟ್ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸಿದೆ, ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಏನು ಇದು ಕಣ್ಕ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನೇ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ, ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ. ಹಾಗಾಗಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಒಂದು 2-3 ಸ್ಪೂನಷ್ಟು ಮೈದಾ, 2 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಜಾಸ್ತಿ ತೊಗೊಂಡಿದ್ದೀನಿ, ಮೈದಾ ಕಡಿಮೆ ಪ್ರಮಾಣದಲ್ಲಿ ತೊಗೋಬೇಕು. ಸ್ವಲ್ಪ ಅರಿಶಿನ ಮತ್ತು ಚಿಟಿಕೆಯಷ್ಟು ಉಪ್ಪು ಜಾಸ್ತಿ ಬೇಡ, ಒಂದು ಚಿಟಿಕೆ ಇದ್ದರೆ ಸಾಕು. ಇದಕ್ಕೆ ನೋಡಿಕೊಂಡು ಫಸ್ಟು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನೀರು ನೋಡಿಕೊಂಡು, ಇವಾಗ ನಾನು ಒಂದು 250 ml ಅಷ್ಟು ನೀರು ಇಟ್ಕೊಂಡಿದ್ದೀನಿ. ಎಷ್ಟು ನೀರು ಇಡಿಸುತ್ತೆ ಅಷ್ಟನ್ನು ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು. ನಮಗೆ ಕಣಕ ಬರುತ್ತಲ್ವ, ಅದು ಹದದಲ್ಲಿ ಬರಬೇಕು, ಅಲ್ಲಿ ತನಕ ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಇವಾಗ ಈ ಹದದಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು, ನಮಗೆ ಆ ಲಾಸ್ಟಲ್ಲಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು, ಈಗ ಚಪಾತಿ ಹಿಟ್ಟು ನಾವು ಏನು ಕಲಿಸ್ತೀವಿ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇರಬೇಕು. ನಾವು ಸ್ವಲ್ಪ ಹಿಟ್ಟು ತೆಳ್ಳಗಾದರೆ ನಮಗೆ ಇದು ಹೋಳಿಗೆ ಮಾಡ್ತೀವಲ್ವ, ಒಬ್ಬಟ್ಟು ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ. ಏನಾದರೂ ಹಿಟ್ಟು ಸ್ವಲ್ಪ ನಾವು ಇದನ್ನು ದಪ್ಪ ಕಲಿಸ್ಕೊಂಡ್ರೆ ನಮಗೆ ಮಂದ ಬರುತ್ತೆ, ಅಷ್ಟೇ ಡಿಫ್ರೆನ್ಸು, ಇನ್ನೇನು ಇಲ್ಲ. ನೋಡಿ, ಈ ಥರ ಅಂಟುತ್ತಲ್ವ, ಈ ಹದದಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಒಂದು 2-3 ಚಮಚದಷ್ಟು ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿದ್ರೆ ಅದು ಹಿಟ್ಟು ಒಂದು ಹದವಾಗಿ ನೆಂದು ನಮಗೆ ಒಬ್ಬಟ್ಟು ಮಾಡಲಿಕ್ಕೆ ಕಣಕ ರೆಡಿಯಾಗಿರುತ್ತೆ. ತುಂಬ ಸಿಂಪಲಾಗಿ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಯಾರಿಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ, ಫಸ್ಟ್ ಟೈಮ್ ಮಾಡ್ತೀರಲ್ವ ಅಂಥವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಈ ಥರ ಚೆನ್ನಾಗಿ ಒಂದು 10 ನಿಮಿಷ, ಇದು 1/2 an hour ನೆನಿಬೇಕು. 1/2 an hour ಇಂದ ಇವನ್ 1 hour ನೆಂದ್ರೂ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನೋಡಿ, ಇವಾಗ ಒಂದು ಅರ್ಧ ಕಪ್ಪಷ್ಟು ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನಾನು 2 ಬೇಳೆ ಸೇರಿಸಿ ಮಾಡ್ತಾಯಿದ್ದೀನಿ. ಕೆಲವರು ಬರೀ ತೊಗರಿಬೇಳೆಲೇ ಮಾಡ್ತಾರೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ನಾನು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಬಿಟ್ಟು ತಣ್ಣೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನಾವು ಯಾವುದೇ ಒಬ್ಬಟ್ಟು ಮಾಡಬೇಕಾದ್ರೂ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಆಚೆ ಕಡೆನೇ ಬೇಯಿಸಬೇಕು. ಓಪನಾಗಿ ಈ ಥರ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸಿದ್ರೇ ಅದು ಚೆನ್ನಾಗಿ ಬರುತ್ತೆ. ಮತ್ತು ಅದನ್ನು ಅಷ್ಟೇ, ಚೆನ್ನಾಗಿ ಬರುತ್ತೆ. ಇವಾಗ ತುಂಬ ಬೇಳೆ ಈಗ ಕುಕ್ಕರಲ್ಲೆಲ್ಲ ನಾವು ಬೇಯಿಸಿದ್ರೆ ಒಂದೊಂದು ಸರಿ ಬೆಂದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಚೆ ಕಡೆ ಬೇಯಿಸ್ಕೊಂಡಾಗೇನತ್ತೆ ಹದವಾಗಿ ಇರುತ್ತೆ. ನೋಡಿ, ಚೆನ್ನಾಗಿ ಮುಚ್ಚಬಾರ್ದು, ಮುಚ್ಚದೇನೆ ಚೆನ್ನಾಗಿ ಈ ಥರ ಕುದಿ ಬರಬೇಕು. ಕುದಿ ಬಂದು ಬೇಕಾದ್ರೆ ಮೇಲೆ ನೊರೆ ಬರುತ್ತಲ್ವ, ಆ ನೊರೆ ನೀವು ತೆಕ್ಕೊಂಬಿಡ್ಬೋದು. ಆವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಕಡಿಮೆ ಆಗ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಮೇಲೆ ನೀರು ಹಾಕೋಬೋದು. ಏನು ಒಂದು 7-8 ನಿಮಿಷಕ್ಕೆಲ್ಲ ನಾವು ಸಿಮ್ಮಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನೋಡಿ, ಇವಾಗ ಒಂದು 5-6 ನಿಮಿಷ ಇಟ್ಟಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಎರಡೂ ಸ್ವಲ್ಪ ಕಡಲೆಬೇಳೆ ನಿಮಗೆ ತುಂಬ ಬೆಂದಿರಲ್ಲ ಅನಿಸುತ್ತೆ, ತೊಗರಿಬೇಳೆ ಸ್ವಲ್ಪ ಬೇಗ ಬೆಂದೋಗುತ್ತೆ. ಹಾಗಾಗಿ ಈಗ ನಾವು ರುಬ್ಕೋತೀವಲ್ವ, ಎರಡೂ ಚೆನ್ನಾಗಿ ಬರುತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ವ, ಇನ್ನು ಸ್ವಲ್ಪ ಬೇಯಬೇಕಾಗುತ್ತೆ. ಒಂದು ಮುಕ್ಕಾಲಷ್ಟು ಬೆಂದಿದೆ ಈ ಥರ. ಆಮೇಲೆ ಮತ್ತೆ ಮುಚ್ಚಬಾರ್ದು, ಬೇಗ ಮುಚ್ಚಿಬಿಟ್ರೆ ನಮಗೆ ಮತ್ತೆ ಎಲ್ಲ ಚೆಲ್ಲೋಗುತ್ತಲ್ವ. ಹಾಗಾಗಿ ಇದನ್ನು ಪ್ಲೇಟ್ ಏನು ಕ್ಲೋಸ್ ಮಾಡ್ದೇ ಹಾಗೇ ಬೇಯಿಸ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ತೋರಿಸೋದು ಮರೆತೆ, ಸ್ವಲ್ಪ ಎಣ್ಣೆ ಹಾಕೋಬೇಕು. ಬೇಯಿಸ್ಕೊಬೇಕಾದ್ರೆ ಒಂದು ಚೂರು, ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜಾಸ್ತಿ ಬೇಡ, ಒಂದು ಅರ್ಧ ಚಮಚ ಸಾಕಾಗುತ್ತೆ. ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿ ಬೆಂದು ಇವಾಗ ನೀರು ಬೇಳೆ ಕಟ್ಟೆಲ್ಲ ಬಿಟ್ಕೊಂಡಿದೆ. ಅದನ್ನು ಸಪ್ರೇಟು ತೆಕ್ಕೊಂಬಿಡೋಣ. ಈಗ ಅದು ಬೇಳೆ ಇದಕ್ಕೆ ಒಬ್ಬಟ್ಟು ಸಾರಿಗೆ ಆಗುತ್ತಲ್ವ, ಬೇಳೆ ಕಟ್ಟೆಲ್ಲ ತೆಗೆದುಕೊಂಡು ಇದು ನೋಡಿ ಜರಡಿಯಲ್ಲಿ ಈ ಥರ ಎಲ್ಲ ಸೋದಿಸಿ ಇಟ್ಕೊಂಡಿದ್ದೀನಿ, ಸಪ್ರೇಟ್ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನಾನು 1-2 ಸ್ಪೂನು ನೀರು ಹಾಕದೇ ನಾನು ರುಬ್ತಾ ಇದ್ದೀನಿ. ಹಾಗಾಗಿ ಅದನ್ನು ತೋರಿಸ್ತೀನಿ ಅದು ಹೇಗೆ ನಿಮಗೆ ರುಬ್ಕೋಬೋದು ಅಂತ ಹೇಳಿ. ಇವಾಗ ನೋಡಿ, ಮಿಕ್ಸಿ ಜಾರಲ್ಲಿ, ಇದು ಮಿಕ್ಸಿ ಜಾರ್ ಇಡ್ಸಲ್ಲ, ಹಾಗಾಗಿ ಮತ್ತೆ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಅಳತೆ ನಿಮಗೆ ಹೇಳ್ಬೇಕಂದ್ರೆ 1.5 ಕಪ್ಪಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ, 2 ಸೇರಿ. ಅದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ಬೇಳೆ ಒಬ್ಬಟ್ಟು ಎಷ್ಟೊತ್ತಿಟ್ಟರೂ ಗಟ್ಟಿಯಾಗಲ್ಲ. ಮತ್ತು ಬೆಲ್ಲನೂ ಅಷ್ಟೇ, ಬೆಲ್ಲ ಎಷ್ಟು ತೊಗೊಂಡೆ ಅಂದರೆ ಅದೇ ಕಪ್ಪಲ್ಲೇ, ಒಂದು ಅಳತೆ ಹೇಳ್ಬೇಕಂದ್ರೆ ನಿಮಗೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. 1.5 ಕಪ್ಪು ಬೇಳೆ, 1 ಕಪ್ಪು ತೆಂಗಿನಕಾಯಿ ತುರಿ, 2 ಕಪ್ಪಷ್ಟು ಬೆಲ್ಲ. ಅಂದರೆ ಕರೆಕ್ಟಾಗಿದೆ ನನಗೆ ಸ್ವೀಟ್ಸು. ತುಂಬ ಸ್ವೀಟ್ಸ್ ಬೇಕಂದರೆ ಸ್ವಲ್ಪ ಇನ್ನೊಂದೆರಡು ಸ್ವಲ್ಪ ಜಾಸ್ತಿ
ಜಾಸ್ತಿನ ಬೆಲ್ಲ ಸೇರಿಸ್ಕೋಬೋದು. ಬಟ್ ಈಗ ನಾನು ಅಳತೆಯಲ್ಲಿ ಮಾಡಬೇಕು ತೋರಿಸ್ತಾ ಇದ್ದೀನಲ್ಲ, ಈ ಅಳತೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ಒಂದು ಸ್ವೀಟು ಅಷ್ಟೇ ತುಂಬ ಚೆನ್ನಾಗಿ ಹದವಾಗಿ ಬಂದಿತ್ತು. ಹಾಗಾಗಿ ಒಂದು ಸತಿ ಮತ್ತು ಬೆಲ್ಲ ಏನಂದರೆ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಅದು ಕ್ಲೀನಾಗಿದೆ, ಏನು ಚೆನ್ನಾಗಿದೆ, ಗಲೀಜೇನು ಇರಲಿಲ್ಲ ಅಂತ ಹೇಳಿ ಅದನ್ನು ನಾನು ತುರಿದುಬಿಟ್ಟು ಅಂದರೆ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಹಾಕಿ ರುಬ್ಕೋಬೇಕು. ನಾನು ರುಬ್ಬಬೇಕಾದ್ರೆ ಸ್ವಲ್ಪನೂ ನೀರು ಹಾಕಲಿಲ್ಲ. ಆ ಬೆಲ್ಲ ಮತ್ತು ಬೇಳೆಯಲ್ಲಿ ಏನು ನೀರಿನ ಅಂಶ ಇರುತ್ತಲ್ವ ತೆಂಗಿನಕಾಯಿ ಅಷ್ಟರಲ್ಲೇ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಬೇಗ ಸವಿಯುತ್ತೆ ಅದು. ನೋಡಿ ಈ ಥರ ಒಂದೇ ಸತಿ ನಿಮಗೆ ಮಿಕ್ಸಿ ಜಾರಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಆಗಲ್ಲ, ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ, ಬೇಳೆ ಎಲ್ಲ ಇರುತ್ತೆ. ಹಾಗಾಗಿ ನೋಡಿ 1-2 ರಿಂದ 3 ಸರಿ ನೀವು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ನಿಮಗೆ ನೈಸಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಒಂದು 3 ಸರಿ ರುಬ್ಕೊಂಡಿದ್ದೀನಿ. ನಾನು ಏಲಕ್ಕಿ ಹಾಕೋದನ್ನು ಮರೆತೆ, ಫಸ್ಟೇ ಹಾಕಬೇಕಿತ್ತು ಮರೆತೆ. ಹಾಗಾಗಿ ನೀವು ಮಾಡ್ತೀನಿ ಅಂದಾಗ ಫಸ್ಟೇ ಸೇರಿಸ್ಕೊಂಬಿಡಿ. ಒಂದು 4 ರಿಂದ 5 ಏಲಕ್ಕಿ ಸೇರಿಸ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ. ರುಬ್ಕೊಂಡು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ತೆಂಗಿನಕಾಯಿ ಹಾಕಿದ್ರೆ ಒಬ್ಬಟ್ಟು ನಮಗೆ ಗಟ್ಟಿ ಬರಲ್ಲ, ತುಂಬ ಸಾಫ್ಟಾಗಿ ಮತ್ತು ಮೆದುವಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿನ ಜಾಸ್ತಿ ಸೇರಿಸ್ಬೇಕು. ಈಗ ಬಿಸಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ, ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ಬಿಸಿ ಮಾಡಬಾರ್ದು. ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಅದು ಗಟ್ಟಿಯಾಗುತ್ತೆ ನಮಗೆ. ಆ ಬಿಸಿಯಲ್ಲಿ ಹೂರ್ಣ ಎಲ್ಲ ಇರುತ್ತಲ್ವ, ಇದು ಚೆನ್ನಾಗಿ ಇಟ್ಟು ಬೆಂದಾಗ ನಮಗೆ ಒಬ್ಬಟ್ಟು ಮಾಡಲಿಕ್ಕೆ ಅದ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗುತ್ತೆ. ಹಾಗಾಗಿ ನೋಡಿ 1-2 ರಿಂದ 3 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ ಬಿಸಿ ಆಗಿದ ತಕ್ಷಣವೇ ಎಷ್ಟು ಗಟ್ಟಿ ಆಗ್ತಾ ಇದೆಯಲ್ವ ನೋಡಿ. ಇದು ಬಿಸಿ ಇರಬೇಕಾದ್ರೆ ನಿಮ್ಗೆ ಅನ್ನಿಸ್ತಾ ಇದೆ ಸ್ವಲ್ಪ ತೆಳ್ಳಗಿದೆ ಅಂತ. ಏನಾದರೂ ತುಂಬ ತೆಳ್ಳಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ಮೇಲೆ ರವೆ ಅಥವಾ ನನ್ನ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಹುರ್ಗಡ್ಲೆ ಪುಡಿ ಎಲ್ಲ ಸೇರಿಸ್ಕೋಬೋದು. ಬಟ್ ನೀವು ನೀರು ಹಾಕದೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಸ್ವಲ್ಪನೂ ನೀರು ಹಾಕದೆ ರುಬ್ಬಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಗಟ್ಟಿ ಆದಮೇಲೆ ಈ ಥರ ನಮಗೆ ಇಷ್ಟು ಉಂಡೆ ಚೆನ್ನಾಗಿ ಬರುತ್ತೆ, ನಮಗೆ ಹೂರ್ಣ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಸಿಗುತ್ತೆ. ನಾನು ಏನು ಮಾಡಿದೆ ಅಲ್ವಾ, ಆದದಲ್ಲಿ ಒಂದು 15 ರಿಂದ 20 ಒಬ್ಬಟ್ಟು ಆಗುತ್ತೆ. ಚಿಕ್ಕದಾಗಿ ಮಾಡಿದ್ರೆ ಒಂದು 20 ಆಗುತ್ತೆ. ನಾನು ಸ್ವಲ್ಪ ದೊಡ್ಡದಾಗೇ ಅಂದರೆ ಸ್ವಲ್ಪ ದೊಡ್ಡದು ಬಂದಿತ್ತು ನಾನು ಮಾಡಿರೋ ಇದು. ಹಾಗಾಗಿ ಒಂದು 15-16 ಆ ಥರ ಬರುತ್ತೆ. ಸ್ವಲ್ಪ ನೋಡಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ನನಗೆ ಕೈಯಲ್ಲಿ ಈ ಥರ ಈಸಿ ನನಗೆ ಮಾಡಲಿಕ್ಕೆ, ಯಾಕೆಂದರೆ ಇದು ತುಂಬ ಈಸಿ ಆಗಿಬಿಡುತ್ತೆ. ನಾವು ಇದರಲ್ಲಿ ಪೇಪರಲ್ಲಿ ಲಟ್ಟಿಸ್ಬಿಟ್ಟು ಹಾಕೋದಕ್ಕಿಂತ ಕೈಯಲ್ಲಿ ಹಿಂಗೆ ಲಟ್ಟಿಸ್ಕೊಂಡು ಹಾಕೋದ್ರಿಂದ ತುಂಬಾ ಈಸಿ. ಹಾಗಾಗಿ ಈ ಥರ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಹೂರ್ಣ ಏನು ರೆಡಿಯಾಗಿದೆ, ಮತ್ತು ತಣ್ಣಗಾಗಬೇಕು. ನಾವು ಯಾವುದೇ ಒಬ್ಬಟ್ಟು ಮಾಡಿದಾಗ ಸ್ವಲ್ಪ ಹೂರ್ಣ ಎಲ್ಲ ಬಿಸಿ ಇದ್ದರೆ ಅದು ಒಬ್ಬಟ್ಟು ಮುರಿದೋಗುತ್ತೆ ಬೇಗ, ಅದು ಲಟ್ಸೋಕ್ಕಾಗಲ್ಲ. ಹಾಗಾಗಿ ತಣ್ಣಗಾದ್ಮೇಲೆ ಮಾಡಬೇಕು. ಈ ಥರ ನೋಡಿ ಸೈಡಲ್ಲಿ ಏನಾದರೂ ಈ ಥರ ನಾವು ಮಾಡ್ತೀವಲ್ವ, ಸೈಡಲ್ಲಿ ಸ್ವಲ್ಪ ಬಿಟ್ಕೊಂಡಿದೆ ಅಂದರೆ ಅದು ಕಣಕ ಎಲ್ಲ ಇರುತ್ತಲ್ವ, ಅದನ್ನು ಸ್ವಲ್ಪ ಸೈಡಿಗೆ ಜರುಗಿಸ್ಕೊಂಡ್ರೆ ಕ್ಲೀನಾಗಿ ಉಂಡೆ ಚೆನ್ನಾಗಿ ಬರುತ್ತೆ ನಮಗೆ. ಕೈಯಲ್ಲೂ ಒಂದು ಸತಿ ಈ ಥರ ಪ್ರೆಸ್ ಮಾಡಬೇಕು. ಮಾಡಿಬಿಟ್ಟು ಏನಾದರೂ ನೀವು ಕೈಯಲ್ಲೇ ಲಟ್ಟಿಸ್ತೀನಿ ಅಂದರೆ ಲಟ್ಟಿಸ್ಕೋಬೋದು, ಸ್ವಲ್ಪ ದಪ್ಪ ಬರುತ್ತೆ. ಕೈಯಲ್ಲಿ ಮಾಡಿದ್ರೆ ದಪ್ಪ ತುಂಬ ಅಂದರೆ ಥಿಕ್ನೆಸ್ ಬರುತ್ತೆ, ಸ್ವಲ್ಪ ತೆಳು ಬರಲ್ಲ. ಅದೇ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡ್ರೆ ನೀವು ಎಷ್ಟು ತೆಳುಗೆ ಬೇಕಂದ್ರೆ ನೀವು ಒಂದು ಪೇಪರ್ ಥರ ಬರುತ್ತೆ, ಒಬ್ಬಟ್ಟು ಪೇಪರ್ ಥರ ಇರುತ್ತೆ. ಕೆಲವ್ರಿಗೆ ಇವಾಗ ತುಂಬ ತೆಳುಗಿರೋದು ಇಷ್ಟ ಆಗಲ್ಲ, ಗಟ್ಟಿಗಿರೋದನ್ನ ಅಂದರೆ ದಪ್ಪ ಇರಬೇಕು, ಆ ಥರದವರು ತುಂಬ ಲಟ್ಸೋದು ಬೇಡ, ತೆಳುಗೆ ಮಾಡ್ಕೊಳ್ಳಿ. ನನಗೆ ತುಂಬ ಇಷ್ಟ, ನನಗೆ ಈ ಥರ ಪೇಪರ್ ಥರ ಇರಬೇಕು ಒಬ್ಬಟ್ಟು, ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಈ ಥರ ತೆಳುಗೆ ಮಂದಕ್ಕಿರುತ್ತಲ್ವ, ಅದಕ್ಕಿಂತ ಈ ಥರ ಇರೋದು ನಂಗೆ ತುಂಬ ಇಷ್ಟ. ಹಾಗಾಗಿ ನಾನು ಎಷ್ಟು ತೆಳುಗಾಗುತ್ತೆ ಆ ಥರ ಅಷ್ಟು ನಾನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಎಷ್ಟು ತೆಳುಗೆ ಬಂದಿದೆ ಅಂದರೆ ನಮಗೆ ಇವನ್ ನಾವು ಇದು ಎತ್ತಿದ್ರೆ ಬರೋದೇ ಇಲ್ಲ, ಅಷ್ಟು ತೆಳುಗೆ ಬಂದಿರುತ್ತೆ. ಬಟ್ ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಮೇಲೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕಿ, ಮತ್ತು ನೋಡಿ ನಾವು ಎಷ್ಟು ಅಗಲ ಬೇಕಂದ್ರೂ ನಾವು ಮಾಡ್ಕೋಬೋದು. ಅದು ಒಳಗಡೆ ಅನಿಸ್ಬೋದು ನಿಮಗೆ ಹೂರ್ಣನೇ ಇಲ್ಲ ಅಂತ, ಬಟ್ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಫಂಕ್ಷನ್ಗಳಲ್ಲಿ ಮದುವೆ ಇದೇ ಥರ ಇರುತ್ತಲ್ಲ, ಬೇಕಾದರೆ ನೋಡಿ ತುಂಬ ಮಂದ ಇರಲ್ಲ, ತೆಳುಗಿರುತ್ತೆ. ಅಷ್ಟು ಮುಟ್ಟಿದ್ರೆ ಅದು ಒಂಥರ ಪೇಪರ್ ಥರ ಇರುತ್ತೆ, ನಮಗೆ ಅಷ್ಟು ಚೆನ್ನಾಗಿರುತ್ತಲ್ವ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ನಾವು ತುಂಬ ಹೊತ್ತು ಇಟ್ಟರು ಮೇಲೆ ಸೈಡಲ್ಲೆಲ್ಲ ಗಟ್ಟಿಯಾಗುತ್ತಲ್ವ, ಆ ಥರ ಆಗಲ್ಲ. ಹಾಗಾಗಿ ಎಲ್ಲ ಒಬ್ಬಟ್ಟುಗಳನ್ನ ನಾನು ಅದೇ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಒಂದು ಉಂಡೆ ಇಟ್ಕೊಂಡಿದ್ದೆ, ಅದನ್ನು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಒಬ್ಬಟ್ಟು ಸಾರು ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ಲಾಸ್ಟಲ್ಲಿ ನೀವು ಅದನ್ನು ಒಬ್ಬಟ್ಟು ಸಾರು ಮಾಡಬೇಕು ಅಂದರೆ ಮರಿಬೇಡಿ, ಅದನ್ನು ಸ್ವಲ್ಪ ಉಂಡೆ ತೆಗೆದು ಒಂದು ಒಬ್ಬಟ್ಟು ಆಗುತ್ತಲ್ವ, ಅಷ್ಟು ಒಂದು ಉಂಡೆ ತೆಗೆದು ಅದಕ್ಕೆ ಹಾಕಬೇಕು. ಆವಾಗಲೇ ನಿಮಗೆ ಒಬ್ಬಟ್ಟು ಸಾರು ಅನ್ನೋದು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ಒಂದು ಸತಿ ಟ್ರೈ ಮಾಡಿ, ಯಾರಾದರೂ ಗೊತ್ತಿದ್ದರೆ ಓಕೆ, ಯಾರಿಗಾದ್ರು ಗೊತ್ತಿಲ್ಲ ಅಂತಂದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದನ್ನು ಒಂದು ಸರಿ ಹೇಳಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ, ಮತ್ತು ತುಂಬ ಅಗ್ಲಕ್ಕೂ ಬಂದಿದೆ.
ನೋಡಿ ಇವಾಗ ಹಬ್ಬ ಹತ್ತಿರ ಬರ್ತಾ ಇದೆ. ಎಲ್ಲರೂ ಒಂದು ಸತಿ ಈ ಮೆಥಡಲ್ಲೂ ಟ್ರೈ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಇನ್ನೊಂದು ತೋರಿಸಿದೆ ಕ್ಯಾರೆಟ್ ಒಬ್ಬಟ್ಟು, ಅದನ್ನು ಟ್ರೈ ಮಾಡಿ. ಯಾರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇವಾಗ ನೋಡಿ ಮತ್ತೆ ಸಾಂಬಾರು ಮಾಡಿಬಿಡೋಣ, ಒಬ್ಬಟ್ಟು ಸಾಂಬಾರು ಮಾಡಿಬಿಡೋಣ. ಯಾಕಂದರೆ ಒಬ್ಬಟ್ಟು ಮಾಡಿದ್ಮೇಲೆ ಅದರ ಸಾಂಬಾರು ಮಾಡಲೇಬೇಕಲ್ವ. ಹಾಗಾಗಿ ಅದು ನಾನು ಏನು ಹಾಕ್ಕೊಂಡಿದೆಯಲ್ಲ, ಅದು ಒಂದು ಉಂಡೆ ಹೂರ್ಣ ಹಾಕಿದ್ನಲ್ವ, ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ. ನಾನು ಅದು ನೀರಿಗೇ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟೆಲ್ಲ ಹೋಗೋ ತನಕ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ, ತುಂಬ ಮಸಾಲೆಗಳು ಹಾಕ್ತಾಯಿಲ್ಲ. ಹಾಗಾಗಿ ತುಂಬ ರುಚಿಯಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಈ ಮೆಥಡಲ್ಲಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೀವೇ ಒಂದು ಸರಿ. ನಾನು 1-2 ಬೆಳ್ಳುಳ್ಳಿ ಗೆಡ್ಡೆ ಅಷ್ಟನ್ನು ತೆಕ್ಕೊಂಡು ಸ್ವಲ್ಪ ಮೇಲೆ ಸಿಪ್ಪೆ ತೆಗೆದು, ತುಂಬ ತೆಗಿಬಾರ್ದು ಸಿಪ್ಪೆ, ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ. 1 ಚಮಚದಷ್ಟು ಜೀರಿಗೆ, ಎರಡನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ತುಂಬ ಏನೂ ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಬೆಳ್ಳುಳ್ಳಿ ಮತ್ತು ಜೀರಿಗೆ ಅಷ್ಟೇ. ಇದಕ್ಕೆ ಸಾಂಬಾರು ಪೌಡರ್ ಅಂದರೆ ಇವಾಗ ನಾವು ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ವ, ಅದೇ ಸಾಂಬಾರು ಪೌಡರ್ 1-1.5 ಚಮಚದಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ನೀರು ಹಾಕ್ತೇನೆ. ಸುಮ್ಮನೆ ಡ್ರೈ ಪೌಡರ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಇದು ಒಬ್ಬಟ್ಟು ಸಾರಿಗೆ ಬೆಳ್ಳುಳ್ಳಿ ಇದ್ರೇ ಟೇಸ್ಟು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಹಾಕಿ ಚೆನ್ನಾಗಿ, ಮತ್ತು ಕರಿಬೇವು ಹಾಕಿ 1-2 ನಿಮಿಷ ಬಾಡಿಸ್ಕೋಬೇಕು. ಮತ್ತು ನಿಮಗೆ ರಸಮ್ ಪೌಡರು, ಸಾಂಬಾರು ಪೌಡರು ಫ್ರೆಶ್ ಆಗಿ, ಅದು ಹೋಮ್ ಮೇಡ್ ಸಾಂಬಾರು ಪೌಡರು ನಿಮಗೆ ಯಾರಿಗಾದರೂ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ತುಂಬ ಜನ ತೊಗೊತಾ ಇದ್ದಾರೆ, ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಇವಾಗ ನಾನೇ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ತುಂಬಾ ಇವನ್ ಫ್ರೆಶ್ ಆಗಿರುತ್ತೆ. ಯಾರಿಗಾದರೂ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ, ನನ್ನ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಇದಕ್ಕೆ 1-2 ಟೊಮೆಟೊ ದಪ್ಪ ಹೆಚ್ಚಿಟ್ಕೋಬೇಕು, ತುಂಬ ಸಣ್ಣಕ್ಕೇನು ಬೇಡ. 2 ಟೊಮೆಟೊ ಮತ್ತು ಕಲ್ಲುಪ್ಪು, ಸ್ವಲ್ಪ ಮೇಲೆ ಕಲ್ಲುಪ್ಪು ಸೇರಿಸ್ಕೊಂಡು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು, ಆ ಥರ. ಅಷ್ಟು ಬೆಂದರೆ ಸಾಕಾಗುತ್ತೆ. ಅಷ್ಟರಲ್ಲಿ ನೋಡಿ ಈ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಇದು ಸಾಂಬಾರು ಪೌಡರು 3 ಹಾಕಿ ಸ್ವಲ್ಪ ಈ ಥರ ನಾನು ಪೇಸ್ಟ್ ಥರ ಮಾಡಿಟ್ಟಿದ್ದೆ. ನೀರೇನು ಹಾಕಲಿಲ್ಲ, ಆ ಬೆಳ್ಳುಳ್ಳಿಯಲ್ಲಿ ಇರೋ ನೀರಿನ ಅಂಶನೇ ಸಾಕಾಗುತ್ತೆ. ಹಾಕಿ ಇದನ್ನು ಮತ್ತು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. 1-2 ನಿಮಿಷ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡು, ಆ ಟೊಮೆಟೊನೂ ಚೆನ್ನಾಗಿ ಬೆಂದೋಗುತ್ತೆ. ಏನೋ ಸ್ವಲ್ಪ ಬೆಂದಿಲ್ಲ ಅಂದರೆ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಇದಕ್ಕೇ ಸ್ವಲ್ಪ ಮಿಕ್ಸಿಯಲ್ಲಿ ನೀರಿತ್ತಲ್ವ, ಅಂದರೆ ಇದೆಲ್ಲ ಇತ್ತಲ್ವ, ಅದು ವೇಸ್ಟ್ ಮಾಡೋದು ಬೇಡ. ಅದಕ್ಕೇ 1/2 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಂಡು ನೋಡಿ, ಅಷ್ಟು ಹಾಕ್ಬಿಟ್ರೆ ಟೊಮೆಟೊ ಎಲ್ಲ ಕ್ಲೀನಾಗಿ ನೋಡಿ 1 ಸೆಕೆಂಡಲ್ಲಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಇವಾಗ ನಾನು ಏನು ಮಿಕ್ಸ್ ಮಾಡಿಟ್ಟಿದ್ದೀನಲ್ವ, ಅದು ಇದೆಲ್ಲ ಸಾಂಬಾರು ರಸ ಎಲ್ಲ ಇದೆಯಲ್ಲ, ಈ ಬೇಳೆಕಟ್ಟು, ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ಹದದಲ್ಲಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ 1-2-3 ಹಸಿಮೆಣ್ಸಿಕಾಯಿ ಸೇರಿಸ್ಕೊಳ್ಳಿ, ಖಾರ ಚೆನ್ನಾಗಿ ಬರುತ್ತೆ. ನಮಗೆ ಇದು ಕರೆಕ್ಟಾಗಿದೆ, ತುಂಬ ಖಾರನೂ ಇಲ್ಲ, ತುಂಬ ಖಾರ ಇಲ್ಲದೆ ಇರೋ ಥರನೂ ಇಲ್ಲ, ಮೀಡಿಯಮ್ ಆಗಿದೆ. ಹಾಗಾಗಿ ನನಗೆ ಕರೆಕ್ಟಾಗಿ ಬಂತು ಇದು, ಚೆನ್ನಾಗಿದೆ. ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಮತ್ತು ಹುಣಸೆ ರಸ ಮತ್ತು ಬೆಲ್ಲ. ಇವಾಗ ಒಬ್ಬಟ್ಟು ಸಾರು ಅಂದ ತಕ್ಷಣ ಸ್ವಲ್ಪ ಬೆಲ್ಲ ಬೇಕೇ ಬೇಕು. ಅದು ಹುಳಿ ಹಾಕಿದ್ಮೇಲೆ ಹುಳಿ ಜೊತೆಗೆ ಬೆಲ್ಲ ಇದ್ರೇ ಅದಕ್ಕೆ ಟೇಸ್ಟು, ರುಚಿ ಅನ್ನೋದು ಚೆನ್ನಾಗಿ ಬರುತ್ತೆ. ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇವಾಗ ಒಬ್ಬಟ್ಟು ಸಾರು ತುಂಬ ಸಿಂಪಲಾಗಿ ರೆಡಿ ಆಯಿತು. ರುಚಿಯಲ್ಲಂತೂ ತುಂಬ ಅದ್ಭುತವಾಗಿರುತ್ತೆ. ಇದು ನೋಡಿ, ನಾನು ಮಾಡಿದ್ದೆ ಅಲ್ಲ, ಆಲ್ಮೋಸ್ಟ್ ಒಂದೇ ಟೈಮಿಗೆ ಸಾಂಬಾರು ಖಾಲಿ ಆಯಿತು, ಅಷ್ಟು ಚೆನ್ನಾಗಿತ್ತು. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಇದು ನಮಗೆ ಫಸ್ಟು ತಿಂತೀವಲ್ವ, ಫಸ್ಟು ತಿನ್ನೋಕ್ಕಿಂತ ಇದನ್ನು ಮತ್ತೆ ನಾವು ಸಂಜೆ ತಿಂದ್ರೇ ತುಂಬಾ ರುಚಿ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಬಾಯಿಲ್ಡ್ ರೈಸ್, ಇದು ಬ್ರೌನ್ ರೈಸ್ ಅಲ್ಲ, ಬಾಯಿಲ್ಡ್ ರೈಸ್ ಜೊತೆಗೆ ನಾನು ಬಿಸಿಯಲ್ಲಿ ತಿಂದರೆ ತುಂಬ ಚೆನ್ನಾಗಿ, ಪಕ್ಕದಲ್ಲಿ ಒಂಚೂರು ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದು ಬಿಸಿ ಅನ್ನದ ಜೊತೆಗೇ ತಿನ್ನಬೇಕು. ಹಾಗಾಗಿ ಸ್ವಲ್ಪ ಬಾಯಿಲ್ಡ್ ರೈಸ್ ಜೊತೆಗೆ ನಾನು ತಿಂತಾಯಿದ್ದೀನಿ ನೋಡಿ. ತಿಳಿ ಸಾರು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸೈಡಲ್ಲಿ ಒಂಚೂರು ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ ಇದ್ದರೆ ಸಾಕು. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.